ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬಂದು ನೀರಿಟ್ಟಿದ್ದಾರೆ, ಎಷ್ಟು ತಣ್ಣಗಿದೆ ಗೊತ್ತಾ, ಕೋಲ್ಡ್. ಈ ವಿಡಿಯೋ ಬಂದುಬಿಟ್ಟು ನಾವು ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿದ್ದು ವಿಡಿಯೋ. ಬಳ್ಳಾರಿಲಿ ಒನ್ ಡೇ ಸ್ಟೇ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿದು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗೆ ಚಿಕ್ಕದಾಗಿ. ಸೊ ಅದನ್ನು ಹಾಕಿದ್ದೀನಿ. ಇಷ್ಟ ಆದರೆ ನೋಡಿ, ಕಮೆಂಟ್ ಹಾಕಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ ಬಳ್ಳಾರಿಗೆ. ಸೊ ಬಳ್ಳಾರಿಲಿ ಅವ್ರ ಅಕ್ಕ ಇದ್ದಾರೆ, ಹಂಗೆ ಅವ್ರ ಅಕ್ಕನ ಮಾತಾಡಿಸ್ಕೊಂಡು ಸಿನ್ನೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ಬಳ್ಳಾರಿ ಬಂದಿದ್ದೀವಿ. ಬಳ್ಳಾರಿ ರೈಲ್ವೆ ಸ್ಟೇಷನ್ ಇದು ನೋಡ್ತಾ ಇದ್ದೀರಲ್ವಾ. ನಾವು ಬಂದು ರೀಚ್ ಆಗಿದ್ದು 4:30 4 o'clock ಅನಿಸುತ್ತೆ. ಮನೆಗೆ ರೀಚ್ ಆಗಿದ್ದು 5 ಆಗಿತ್ತು. ಸೊ ಆಟೋ ಎಲ್ಲ ಕೇಳ್ತಾ ಇದ್ವಿ, ಜಾಸ್ತಿ ಎಲ್ಲ ಹೇಳ್ತಾ ಇದ್ರು. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಆಟೋ ಹಿಡಿದ್ವಿ. ಆಟೋ ಹಿಡ್ಕೊಂಡು ಬಂದರೆ ಅಲ್ಲಿ ಅವರು ಕರೆಕ್ಟಾಗಿ ರೀಚ್ ಮಾಡಲಿಲ್ಲ ನಮಗೆ ಮನೆಗೆ. ಅವ್ರ ಮನೆ ಇರೋದು ಮುಂದೆ ರೋಡಲ್ಲಿ, ಬಟ್ ಅವರು ನಮಗೆ ಬಿಟ್ಟಿದ್ದು ಹಿಂದೆ ರೋಡಲ್ಲಿ. ಸೊ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ನು ನೋಡ್ರಿ ಓಡೋಗ್ತಾ ಇದ್ದಾನೆ. ಇವರು ಫೋನಲ್ಲಿ ಮ್ಯಾಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ಇನ್ನೇನು ನೆಕ್ಸ್ಟ್ ರೋಡೇ ಅಲ್ವಾ. ಸೊ ಅದಕ್ಕೋಸ್ಕರ ಅವನು ಎತ್ಕೋತೀನಿ ಅಂದರೆ ಬೇಡ ನಡೀತೀನಿ ಅಂತೇಳಿ ನಡೀತಾ ಇದ್ದಾನೆ. ಅವ್ನು 4:30ಗೆ ಎದ್ದಿದ್ದು. ಸೊ ಮನೆಗೆ ಹೋಗಿದ್ರು ಹಾಗೆ ಮಲ್ಕೊಳ್ಳೇ ಇಲ್ಲ, ಫುಲ್ ಆ್ಯಕ್ಟಿವ್ ಆಗಿದ್ದ. ಆಮೇಲೆ ಎದುರುಗಡೆ ಒಂದು ಪಾರ್ಕ್ ಇತ್ತು, ಪಾರ್ಕು ಇದೆ ಅಂತೇಳಿ ಅಲ್ಲೇ ಆಟ ಆಡೋಣ ಅಂತೇಳಿ ಕರ್ಕೊಂಡೋದ. ಸೊ ನಾನು ಹಾಗೆ ಹೋಗಿ ಹಿಂದೆ ಹೋಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಈ ಪಾರ್ಕಲ್ಲಿ ಯಾರು ಯಂಗ್ಸ್ಟರ್ಸ್ ಇಲ್ಲ, ವಾಕಿಂಗ್ ಮಾಡೋದಾಗಲಿ ಜಿಮ್ ಮಾಡೋದಾಗಲಿ ಎಲ್ಲ ಓಲ್ಡ್ ಏಜಲ್ಲಿ ಇರೋರೆ. ನೋಡಿ ಆ ತಾತ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ. ಇದು ಪಾರ್ಕ್ ಮನೆ ಮುಂದೆನೇ ಇದೆ, ಅವ್ರ ಮನೆ ಮುಂದೆನೇ ಇದೆ. ಸೊ ನಾವು ದೂರ ಏನು ಇಲ್ಲಲ್ಲ, ಇಲ್ಲೇ ಹತ್ರ ಇದೆ ಅಂತ ಬಂದಿದ್ದು. ಇವನು ಒಬ್ಬನು ಚಿಕ್ಕ ಹುಡುಗ ತಾತ ನೋಡ್ಕೊಂಡೇ ಕೂತಿದ್ದಾನೆ. ಅವ್ನು ಪಾರ್ಕಿಗೆ ಆಟ ಆಡೋಕೆ ಹೋದ್ರೆ ಬಿಟ್ಟೇ ಬರಲ್ಲ. ಅವನು ಅಷ್ಟೇ ಆ್ಯಕ್ಟಿವ್ ಆಗಿರ್ತಾನೆ. ನಾವು ಕರೆದ್ರೂ ಬರಲ್ಲ, ಅಲ್ಲೇ ಇರ್ತಾನೆ, ಆಟ ಆಡ್ತಾನೆ ಇರ್ತಾನೆ ಯಾವಾಗಲೂ. ಕೈ ಬಿಡು. ಚೆನ್ನಾಗಿದೆಯಲ್ಲ, ಹತ್ತು ಹೋಗಿ ಹತ್ತು. ಸ್ಲೋ ಹೋಗ್ಬೇಕು. ಆ ವಿಡಿಯೋ ಹಿಂಗೆ ಓಡೋದು ನೋಡು, ಸ್ಲೋ 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 ಅವಿ. ಕೈ ಹಿಂಗಿಡ್ಕೊ ಹಿಂಗಿಡ್ಕೊ. ಹಿಂಗಿಡ್ಕೋಬೇಕು ಕೈ ಇಲ್ಲಿ. ಅಷ್ಟೊಂದು ಮಾಡಿದ್ಯಲ್ಲ, ಅಷ್ಟೊಂದು ಮಾಡಬೇಕು. ಸ್ಲೋ ಸ್ಲೋ ಸ್ಲೋ. ಇಲ್ಲೋಡು, ಹಾಯ್ ಮಾಡು.
ನೋಡಿ ಜನರೇ, ಪಕ್ಷಿಗೆ ನೀರು ಹಾಕಿ ಇಟ್ಟಿದ್ದಾರೆ. ಪಕ್ಷಿಗೆ ನೀರು ಕುಡಿಯಲಿ ಅಂತ ಬಂದು ನೀರಿಟ್ಟಿದ್ದಾರೆ. ಎಷ್ಟು ತಣ್ಣಗಿದೆ ಗೊತ್ತಾ, ಕೋಲ್ಡ್ ಇದೆ, ಕೋಲ್ಡ್. ಇಲ್ಲಿ ನೋಡಿ ಗುಬ್ಬಿ ಇದೆ. ಬೆಂಗಳೂರಲ್ಲಿ ಗುಬ್ಬಿ ಎಲ್ಲಾದರೂ ಸಿಗುತ್ತಾ? ಎಲ್ಲೋಯ್ತು ಗುಬ್ಬಿ? ಅಲ್ಲಿ ಅಲ್ಲಿ ಆರೋಯ್ತು. ನಾ ಬಂದೆ ಅಂತ ಆರೋಯ್ತದು. ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಇಲ್ಲೂ ನೀರು ಇದೆಯಾ? ಇಲ್ಲ, ಇಲ್ಲಿ ಇದಿದೆ, ಅಕ್ಕಿ, ಜೋಳ, ಸಜ್ಜೆ. ವಾವ್, ನೋಡಿ. ಇಲ್ಲೇ ಕಾಗೆ ಕಾವು ಕಾವು ಅಂತೈತಲ್ಲ. ಹೋಗು ಬೆಂದ ಹೋಗು, ಹಿಂದಕ್ಕೆ ಹೋಗಪ್ಪು. ಏನು ಬಿಡಲ್ಲ, ಬರುತ್ತೆ ಹೋಗು. ಜಾಗದಲ್ಲಿ ನಮಗೊಂದು ಹೋಗುತ್ತಾ ನೋಡೋದ ಮುಂದೆ. ಯಾವ್ದು ಪಪ್ಪಗ ಯಾವ್ದು ಮಮ್ಮಿಗೆ? ಗಲೀಜೆಲ್ಲ ಮುಚ್ಕೊಡು, ಹಂಗೆಲ್ಲ ಮಾಡಬಾರ್ದು. ಯಾರು ಕಲಿಸಿದ್ದದು? ಅವ್ರು ಕರ್ಕಲ್ ನೋಡು. ಹಂಗೆ ಮಾಡಿದೆ ಅಂದ್ರೆ ಇನ್ನೊಂದ್ಸಲ ಪಾರ್ಕಲ್ಲಿ ಏಯ್ ನಾವು ಅವನಿಗೆ ಆಟ ಆಡ್ಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅವ್ರ ಅಕ್ಕನೂ ಟೀ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಅವ್ರ ಅಕ್ಕನಿಗೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ವಿಷ್ಣು, ವಿನಯ್ ಅಂತ. ಅವರಿಬ್ಬರು ಪೂಜೆ ಮಾಡ್ತಾರೆ. ಇನ್ನು ಅವ್ರಿಗೇನು ಟೆನ್ಷನ್ ಇಲ್ಲ ಪೂಜೆ ಮಾಡೋದು. ಸೊ ಇವರಿಬ್ಬರೇ ಹೆಣ್ಮಕ್ಳ ಥರ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇಬ್ಬರು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೋಮವಾರ, ಶುಕ್ರವಾರ ಬೇರೆಯವರು, ಇನ್ನು ಮಿಕ್ಕಿದ ವಾರ ಬೇರೆಯವರು, ಆ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಡಿವೈಡ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅವ್ರ ಅಕ್ಕನಿಗೆ ಯಾವಾಗಲೂ ಹೇಳ್ತಾ ಇದ್ರು, ಬಾ ಬೆಂಗಳೂರಿಗೆ ಅಂತ. ಅವ್ರು ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ನಾವೇ ಬಂದುಬಿಟ್ವಿ. ಅವ್ರಿಗೂ ಮಾತಾಡ್ಸ್ಕೊಂಡು ಆಗಿದ್ದು ಸೀನಿಯರ್ಗೆ ಹೋಗಿ ಬರ್ಡೇ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ರೆ ಅವ್ನ ಹಿಂದೆ ಇವನು ಓಡಾಡ್ತಾನೆ. ನಾನು ಪೂಜೆ ಮಾಡ್ತೀನಿ, ಬಟ್ ಗಂಟೆ ಬಾರಿಸ್ಕೊಂಡು ಊದುಬತ್ತಿ ಬೆಳಗೋಕ್ಕಾಗಲ್ಲ. ಅವ್ನು ಮಾಡ್ತಾ ಇದ್ದಾನೆ. ಯಾರೆಲ್ಲ ನೀವು ಕೂಡ ಇದೇ ಥರ ಗಂಟೆ ಬಾರಿಸ್ಕೊಂಡು ಊದುಬತ್ತಿ ಬೆಳಗ್ತೀರಾ ಕಮೆಂಟ್ ಹಾಕಿ. ಸೊ ನನಗಂತೂ ಬರಲ್ಲ. ಸುಮ್ಮನೆ ಇರುಗುಂಡ ಹೊಡಿತು ನೋಡ. ಇಲ್ಲೊಳಗ ಇದೇನಿದು ಗೊತ್ತಿಲ್ಲ ನೀನು. ಇದು ಟೇಬಲ್ ರಜು ಅಲ್ಲ? ಹೌದು. ಗುಲಾಬಿ ಕಲರ್. ಹಾಲು ಕುಡಿ. ಕ್ರಿಕೆಟ್ ಆಡಕ್ಕೆ ಹೋಗ್ತಾರಂತವ್ರು. ಹೋಗ್ತೀಯಾ? ಹಾಂ, ಅಲ್ಲಿದಾವಂತ ಚಪ್ಪಲು. ಹೋಗ್ತೀಯ ನೀನು? ಕೈ ಕೊಡ. ಬಾಯ್. ಅವನು ಹಾಲು ಕುಡಿದು ಮತ್ತೆ ಅವ್ರ ಜೊತೆ ಆಟ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇನ್ನು ನಾವು ಬೆಳಗ್ಗೆ ಟಿಫನ್ ದೋಸೆ ಮಾಡ್ತಾಯಿದ್ರು ಅವ್ರ ಅಕ್ಕ. ಇನ್ನು ದೋಸೆ ತಿಂದು ಮಧ್ಯಾಹ್ನ ಮಜ್ಜಿಗೆ ಮಾಡ್ತಿದ್ರು. ಮಜ್ಜಿಗೆ ಮಾಡಿದ್ರು, ಬಟ್ ಇವ್ರಿಗೆ ಪುದೀನ ಇಷ್ಟ ಆಗಲ್ಲ ಅಂತೇಳಿ ಕುಡಿಲಿಲ್ಲ. ಸೊ ಅವ್ರ ಅಕ್ಕ ಮತ್ತು ಹಣ್ಣೆಲ್ಲ ಕಟ್ ಮಾಡಿಕೊಟ್ರು ತಿನ್ನೋಕ್ಕೆ. ಸೊ ಮಧ್ಯಾಹ್ನಕ್ಕೂ ಊಟಕ್ಕೆ ಅವ್ರಿಗೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ತಿಂದ್ಬಿಟ್ಟು ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನ ಇತ್ತು ಬಳ್ಳಾರಿನಲ್ಲಿ. ಸೊ ಫೇಮಸ್ ದೇವಸ್ಥಾನ, ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು. ವಿಡಿಯೋದಲ್ಲಿ ಅವ್ರ ಅಕ್ಕ ಹೇಳಿರೋ ಒಂದು ಟಿಪ್ಸ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ವಿಡಿಯೋ ನೋಡಿದರೆ ಡಿಲೀಟ್ ಆಗೋಗಿದೆ. ಅದು ಬೇವಿನ ಸೊಪ್ಪಿಂದು ಅಲ್ಲಿ ಇರೋದು. ಬಟ್ ನೆಕ್ಸ್ಟ್ ಯಾವಾಗಾದರೂ ಹೇಳೋಣ. ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಕಂಟಿನ್ಯೂ.